ನೋಡಿ ಈಗ ಹಿರಿಯ ವಕೀಲರು ದಿಲೀಪ್ ಕುಮಾರ್ ಸರ್ ಹೇಳ್ತಾ ಇದ್ರು ಇಲ್ಲಿ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ಅವ್ರಿಗೆ ಅವಕಾಶಗಳಿದ್ದಾವೆ, ಆದರೆ ಮತ್ತು ಬೆಂಚ್ಗಳನ್ನು ಕೂಡ ಅಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ದಿಲೀಪ್ ಕುಮಾರ್ ಸರ್ ಈಗ SITಗೆ ರಚನೆ ಆಗಿದ್ದು ನಾವು ನೋಡಿದರೆ ಏಪ್ರಿಲ್ 28, 2024 ಕೇಸ್ FIR ಆಗುತ್ತೆ. ಇವರು ಜರ್ಮನಿಗೆ ಎಸ್ಕೇಪ್ ಆಗಿರ್ತಾರೆ. ಆಟೋಮೆಟಿಕ್ಲಿ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಳ್ಳುತ್ತೆ SIT. ಅಂದರೆ ಸರ್ಕಾರದ್ದು ಕೂಡ ಇದರಲ್ಲಿ ಬಹುಮುಖ್ಯ ಪಾತ್ರ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ಸರ್, ಪರಿಣಾಮಕಾರಿಯಾಗಿ? ನೋಡಿ, ಅಂದ್ರೆ ಇವಾಗ ಅವ್ರು ಏನ್ ಜರ್ಮನಿಗೆ ಹೋಗಿದ್ರು, ಅದು ಪ್ರೀ ಪ್ಲಾನೋ ಅಥವಾ ಮೊದಲಿತ್ತು ಪ್ಲಾನೋ ಅದು ಡಿಫ್ರೆಂಟು. ಓಕೆ. ಒಂದು ಇನ್ನೊಂದು ಯಾವ ರೀತಿ ಡಿಫೆನ್ಸ್ ತಗೊಂಡಿದ್ರು ಅಂತ ಹೇಳಿದ್ರೆ, ಒಂದು ಚುನಾವಣೆ ಸಂದರ್ಭ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪೆನ್ಡ್ರೈವ್ನ ಹಂಚಿಕೆ ಮಾಡಿ ನನ್ನನ್ನು ಸೋಲಿಸ್ಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು. ಓಕೆ. ಎರಡು, ನನಗೆ ಜರ್ಮನಿ ನಿಗದಿತ ಅಂದ್ರೆ ಮೊದಲೇ ನನಗೆ ಅದು ಹೋಗ್ಲಿಕ್ಕೆ ಪ್ಲಾನ್ ಇತ್ತು, ಹಾಗಾಗಿ ನಾನು ಜರ್ಮನಿಗೆ ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ಎರಡು. ಓಕೆ. ಸೊ ಜರ್ಮನಿಯಿಂದ ಹೋಗಿ ಬಂದಿದ್ದುಂಟು, ಮತ್ತೆ ಅಲ್ಲಿಂದ ಅವರು ಅರೆಸ್ಟ್ ಆದ್ರು. ಅರೆಸ್ಟ್ ಆದ್ಮೇಲೆ ಕೂಡ ತನಿಖೆ ಎಲ್ಲ ನಡೀತು. ಹಲವಾರು ಬಾರಿ ಅವರು ಬೇಲ್ಗೆ ಮನವಿ ಮಾಡ್ಕೊಂಡ್ರು, ಯಾವುದೇ ರೀತಿ ಬೇಲ್ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಈ ತನಿಖೆಯ ಈ ಹಂತ ಇದೆಯಲ್ಲ ಈ ಕೇಸಲ್ಲಿ, ಅಂದ್ರೆ ಸರ್ಕಾರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ತುಂಬಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಬ್ಬ ಮಾಜಿ ಸಂಸದನ ಮೇಲೆ ಒಂದು FIR ಇದ್ದು, ಅದ್ರಲ್ಲೂ ಇವಾಗ ನಿಮಗೆ ನೋಡಿರ್ಬೋದು, ಹಲವಾರು ಕೇಸ್ಗಳಲ್ಲಿ ಒಂದು ಘಟನೆ ನಡೆದ ತಕ್ಷಣ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡ್ತಾರೆ, ಕರೆಕ್ಟ್, ಇಮಿಡಿಯೇಟ್ ಕೇಸ್ ಶುರು ಆಗುತ್ತೆ. ಆದ್ರೆ ಈ ಘಟನೆ ಯಾವಾಗ ನಡೆದಿದೆ, ಎಲ್ಲಿ ನಡೆದಿದೆ, ಸೊ ಅದಕ್ಕೆ ದೂರುದಾರ ಯಾರು, ಅದಕ್ಕೆ ಯಾರು, ಏನಿದೆ ಸಾಕ್ಷಿ ಅನ್ನೋದು, ಅದನ್ನ ಸಾಕ್ಷಿ ತೆಗೆಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ನಿಜ. ಸೊ ಇದರಲ್ಲಿ ನಿಮಗೆ ಡಿಜಿಟಲ್ ಎವಿಡೆನ್ಸ್ ಅಂತ ಹೇಳಿದ್ರೆ, ಇವಾಗ ನೋಡಿ ಎಲ್ಲಿ ಘಟನೆ ನಡೀತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಅದೇ ಜಾಗಕ್ಕೆ ಹೋಗಿ ಅಲ್ಲಿನ ಚಿತ್ರೀಕರಣ ಮಾಡಿ ಮತ್ತೆ ಇಲ್ಲಿ ವಿಡಿಯೋದಲ್ಲಿ ಇರ್ತಕ್ಕಂತಹ ಸ್ಥಳವನ್ನ, ಅಲ್ಲಿರ್ತಕ್ಕಂಥ ಸ್ಥಳವನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟು ಎರಡನ್ನೂ ಕೂಡ ಟ್ಯಾಲಿ ಮಾಡಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಅಂತ ಹೇಳ್ಬಿಟ್ಟು ಒಂದು FSL ಒಪಿನಿಯನ್ ಅಂದ್ರೆ ಬಂದಿದೆ. ಆ ಬರೋವರೆಗೂ ತನಿಖೆಯನ್ನ ಮಾಡಿದಾರಲ್ಲ, ಅಂದ್ರೆ ಬರೋ ಮಟ್ಟಕ್ಕೆ. ಸೊ ಪ್ರತಿಯೊಂದು ಅಂಶ ಕೂಡ ಇವಾಗ ನಿಮ್ಗೆ ನೋಡಿ, ಇವಾಗಿನ AI ಟೆಕ್ನಾಲಜಿಲಿ ಏನ್ ಬೇಕಾದ್ರೂ ಕೂಡ ಕ್ರಿಯೇಟ್ ಮಾಡಬಹುದು. ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೂರ್ತಿ ಒಂದು ಏನು ವಿಡಿಯೋ ಆಗಿದೆ ಈ ವಿಕ್ಟಿಮ್ಗೆ ಸಂಬಂಧಪಟ್ಟಂತೆ, ನಿಜವಾದ ಸ್ಥಳಕ್ಕೆ ಹೋಗಿ ಅಲ್ಲಿನ ನಿಜವಾದ ಚಿತ್ರಣವನ್ನ ಚಿತ್ರೀಕರಣ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ವಿಡಿಯೋವನ್ನ ಎರಡೂ ಕೂಡ ಅಂದ್ರೆ ಕಂಪೇರ್ ಮಾಡಿ ಸೊ ಒಂದು ಸಾಕ್ಷಿ ಕೊಟ್ಟಿದ್ದಾರೆ, ಹೌದು ಅಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಅವರೇ ಅಂತ ಹೇಳ್ಬಿಟ್ಟು. ನಿಮಗೆ ನೋಡಿರ್ಬೋದು, ಈ ಘಟನೆಯಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಕೂಡ ಎಲ್ಲೂ ಇಲ್ಲ. ಕರೆಕ್ಟ್. ಆಯ್ತಾ? ಸೊ ಎಲ್ಲಿ ಒಬ್ಬ ವ್ಯಕ್ತಿಯ ಮುಖ ಇಲ್ಲ, ಆ ಸೋರ್ಸ್ ಯಾವಾಗ ಬಂತು, ಎಲ್ಲಿಂದ ಬಂತು, ಏನೂ ಇಲ್ಲ. ಅಂದ್ರೆ ಎವಿಡೆನ್ಸ್ ಒಟ್ರಾಸಿ ವಿಡಿಯೋ ಸಿಕ್ಕಿದೆ, ವಿಡಿಯೋದಲ್ಲಿ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಅಂತ ಹೇಳ್ಬಿಟ್ಟು ಅನ್ಕೋಬೇಕು. ಇನ್ನೊಂದು ವಿಕ್ಟಿಮ್ ಈ ಕೇಸಲ್ಲಿ ಥ್ರೂಔಟ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ತಮ್ಮ ಹೇಳಿಕೆಗೆ ಕರೆಕ್ಟ್ ಆಗಿ ಅಂದ್ರೆ ಬದ್ಧವಾಗಿ ಅವರು ಇದ್ರು. ಯಾವುದೇ ರೀತಿ ವ್ಯತಿರಿಕ್ತವಾಗಿ ಅಥವಾ ಹಾಸ್ಟೈಲ್ ಆಗೋದು ಅಥವಾ ಬೇರೆ ತರ ಸಾಕ್ಷಿ ಕೊಡೋದು ಮಾಡಲಿಲ್ಲ. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮಾನ್ಯ ರಾಜ್ಯ ಸರ್ಕಾರಕ್ಕಿತ್ತು. ಯಾಕಂದ್ರೆ ನೀವು ಗೊತ್ತಿರ್ಬೋದು, ವಿಕ್ಟಿಮ್ನ ಕಿಡ್ನಾಪ್ ಮಾಡೋಂಥ ಕೆಲಸ ಇರ್ಬೋದು, ಅಥವಾ ಅವ್ರನ್ನ ಟ್ಯಾಂಪರ್ ಮಾಡೋಂಥದ್ದು ಇರ್ಬೋದು, ಅಥವಾ ಅವರಿಗೆ ಇಂಡೈರೆಕ್ಟ್ ಆಗಿ ಪ್ರಭಾವ ಬೀರುವಂತ ಕೆಲಸ ಇರ್ಬೋದು. ಈ ರೀತಿ ಹಲವಾರು ಚಾನ್ಸಸ್ ಏನೇನು ಇರುತ್ತೆ. ಇವಾಗ ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಇನ್ನೊಬ್ಬ ಹೊರಗಡೆ ಟ್ಯಾಂಪರ್ ಮಾಡಕ್ ಆಗಲ್ಲ ಅಂತಲ್ಲ. ಯಾಕಂದ್ರೆ ಅವರಿಗೆ ಸಾವಿರಾರು ಅಭಿಮಾನಿಗಳು ಇರ್ತಾರೆ, ಅವರ ಬೇರೆ ಸದಸ್ಯರು ಇರ್ತಾರೆ, ಅಥವಾ ಪಕ್ಷದ ಕಾರ್ಯಕರ್ತರು ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಈ ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ಹಿಡಿದಿಟ್ಟುಕೊಂಡು ಕೋರ್ಟ್ ಮುಂದೆ ನಿಲ್ಲಿಸಿ, ಅಂದ್ರೆ ಸರ್ಕಾರದ ಪರವಾಗಿ ಸಾಕ್ಷಿಯನ್ನ ಹೇಳಿಸಿ ಅವ್ರ ಹೇಳಿಕೆಗೆ ಬದ್ಧವಾಗಿ ಇಟ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಅಂತ ಹೇಳ್ತೀನಿ. ನಿಜ ನಿಜ. ಅದನ್ನ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಜ ಸರ್. ಇನ್ನೊಂದು, ಆ ವಿಕ್ಟಿಮ್ ಏನಿದ್ದಾರೆ, ಮನೆ ಕೆಲಸದ ಆಕೆ, ಅವರ ತಾಯಿಯ ವಯಸ್ಸಿನವರು, ಅವರ ಜೊತೆಗೆ ಬಲಾತ್ಕಾರ ಏನು ಮಾಡಿದ್ದಾರೆ. ಬಟ್ ಆ ವಿಡಿಯೋ ಇಲ್ಲದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತ ಹಾಗಾದರೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಬರಲಿಕ್ಕೆ ಅಂತ? ಯಾಕಂದರೆ 3-4 ವರ್ಷಗಳ ಹಿಂದೆ ಆಗಿರ್ಬೋದು ಅಥವಾ ವರ್ಷಗಟ್ಟಲೆ ಕಳೆದಿರ್ಬೋದು, DNA ಟೆಸ್ಟು ಅವೆಲ್ಲವೂ ಕೂಡ ಅದು ಸಾಧ್ಯ ಇತ್ತ ಅನ್ನೋದು ಹೇಗೆ?
ನೋಡಿ ಇದರಲ್ಲಿ DNA ಬರಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಆ, ನೀವೊಂದು 2, 3, 4 ವರ್ಷ ಹಿಂದಿನ ಘಟನೆಯನ್ನ ಇವಾಗ ಯಾವುದೋ ಒಂದು ಆಧಾರದ ಮೇಲೆ ನನ್ನ ತನಿಖೆಗೆ ಹೋದಾಗ Okay. ಇಲ್ಲಿ ಸಾಕ್ಷಿ ಸಿಗುವಂತ ತುಂಬಾ ಕಡಿಮೆ ಇದೆ. ನಿಮಗೆ ಈ ಕೇಸಿನ ಪ್ರಬಲ ಸಾಕ್ಷಿ ಅಂತಂದ್ರೆ ಅವಳು ದೂರು ನೀಡಿದ ಮಹಿಳೆ ಅಷ್ಟೇ. ಓಹೋ. ಸೊ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಇವೆಲ್ಲ ಸಾಂದರ್ಭಿಕ ಸಾಕ್ಷಿಗಳು ಅಷ್ಟೇ. ಸೊ ಈ ಕೇಸಿನ ನೀವು ನಿಜವಾಗ್ಲೂ ಈ ಕೇಸಿನ ಅಂದ್ರೆ ಏನು ಎವಿಡೆನ್ಸ್ ಆಗಿದೆ ಅಂದ್ರೆ ಇವಾಗ ಮಾನ್ಯ ನ್ಯಾಯಾಲಯದ ಬಂದು ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಆಗಲ್ಲ. ಓಕೆ. ಆಯ್ತಾ? ಸೊ ಈ ಪ್ರಜ್ವಲ್ ರೇವಣ್ಣನ ಅಪರಾಧನ ಮಾಡಿರ್ಲೂಬಹುದು, ಮಾಡ್ದಲ್ಲೂ ಇರ್ಬೋದು ಅಂತ ಹೇಳ್ಬಿಟ್ಟು ಕೂಡ ಅಭಿಪ್ರಾಯ ಬರುತ್ತೆ ನೀವು ಎಂಟೈರ್ ಚಾರ್ಜ್ ಶೀಟ್ ನ ಓದಿದ್ರೆ. ಓಕೆ. ಸೊ ಇವಾಗ ನ್ಯಾಯಾಲಯದ ಆದೇಶವನ್ನ ಗೌರವ ಮಾಡಬೇಕು, ಮುಂದಿನ ನ್ಯಾಯಾಲಯದ ಆದೇಶ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ. ಯಾಕಂದ್ರೆ ಇವಾಗ ಘಟನೆ ಎಲ್ಲಿ ನಡೀತು ಅಂತ ಹೇಳಿದ್ದು ಅದು ಕೂಡ ಯಾವುದೇ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂದ್ರೆ ಸೇರಿದಂತ ಜಾಗ ಅಲ್ಲ, ಅದ್ಯಾರ್ದೋ 3ನೇ ವ್ಯಕ್ತಿಗೆ ಇರ್ತಕ್ಕಂಥ ಜಾಗ. ಆ ಜಾಗದ ಮಾಲೀಕರನ್ನ ಕೂಡ ಯಾರು ಸಾಕ್ಷಿಗಳಾಗಿ ಮಾಡಿಲ್ಲ. ಸೊ ಅಕ್ಕಪಕ್ಕ ನೆರೆಹೊರೆಯವರು ಅಲ್ಲಿ ಬಂದು ಹೋಗ್ತಾ ಇದ್ದ ವಿಚಾರ ಅಥವಾ ಆ ಲೇಡಿ ಕೆಲಸ ಮಾಡ್ತಿದ್ದ ವಿಚಾರ ಕೂಡ ಯಾರು ಕೂಡ ಸಾಕ್ಷಿ ಹೇಳಿಲ್ಲ. ಹೌದು. ಸೊ ಪ್ಯೂರ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಮುಖಾಂತರ ಮಾನ್ಯ ನ್ಯಾಯಾಲಯ ಈ ತೀರ್ಮಾನವನ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಷ್ಟೇ. ಸಾಕ್ಷಿ ಮತ್ತೆ ಡಿಜಿಟಲ್ ಎವಿಡೆನ್ಸ್ ಏನಿದೆ, ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಓಕೆ. ಈ ಆಧಾರದ ಮೇಲೆ ಎಫೆಕ್ಟಲ್ ಒಪಿನಿಯನ್ ಮೇಲೆ ಮಾನ್ಯ ನ್ಯಾಯಾಲಯ ಆರೋಪ ಸಾಬೀತಾಗಿದೆ ಅಂತ ಹೇಳ್ಬಿಟ್ಟು ತೀರ್ಪನ್ನ ಕೊಟ್ಟಿದೆ. ಸರ್, ಇನ್ನು ಪ್ರಾಸಿಕ್ಯೂಷನ್ ವಾದವನ್ನು ನೋಡಿದ್ರೆ ಆ ಒಂದು ಅಂಶಗಳು ಸರ್ ಅದು ಯಾವ ರೀತಿ ಅನಿಸ್ತು ಅಂತ ಹೈಲೈಟ್ಸ್ ನೋಡ್ತಾ ಇದ್ರೆ ಪ್ರಾಸಿಕ್ಯೂಷನ್ ಒಂದು ಎಫರ್ಟ್ಸ್ ಹೇಗೆ ಕಾಣಿಸ್ತಾ ಇತ್ತು ನಿಮಗೆ? ಸರ್ ನೀವು ನೋಡಿ, ಟ್ರಯಲ್ ಶುರುವಾದಾಗಿಂದ ಟ್ರಯಲ್ ಎಂಡ್ ಆಗೋವರೆಗೂ ಈ ಕೇಸಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಈ ತನಿಖಾಧಿಕಾರಿಗಳು, ಇನ್ಸ್ಪೆಕ್ಟರು, ಓಕೆ, ACP, DCP ಅಂದ್ರೆ SP ಲೆವೆಲ್ ಇಂದ ಹಿಡಿದು ಪ್ರತಿದಿನ ಅಪ್ಡೇಟ್ ತಗೋತಾ ಇದ್ರು ಇವತ್ತು ಏನಾಗಿದೆ ಮಾನ್ಯ ನ್ಯಾಯಾಲಯದಲ್ಲಿ ಅಂತ ಹೇಳ್ಬಿಟ್ಟು. ಓಕೆ. ಅಂದ್ರೆ ಈ ಕೇಸಿನ ಮಹತ್ವ ಮತ್ತೆ ಈ ಕೇಸಿನ ಜವಾಬ್ದಾರಿಯನ್ನ ಯಾವ ರೀತಿ ನಮ್ಮ ಅಧಿಕಾರಿಗಳು ನಿರ್ವಹಿಸಿದ್ದಾರೆ ಅನ್ನೋದು ಈ ಕೇಸಿನ ಈ ರಿಸಲ್ಟ್ ಬಂದಿದೆಯಲ್ಲ ಅದನ್ನ ನೋಡ್ಬಿಟ್ಟೆ ಹೇಳ್ಬೋದು. ನಾನು ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಅಲ್ಲಿ ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಬಾರಿ ನಾನು ಅಬ್ಸರ್ವ್ ಕೂಡ ಮಾಡಿದ್ದೆ. ಈ ಕೇಸಿನ ಪ್ರತಿಯೊಂದು ಸಾಕ್ಷಿನ ಆ ವಿಳಾಸದಿಂದ ಸೇಫ್ಟಿಯಾಗಿ ಕರ್ಕೊಬಂದು ಅವ್ರನ್ನ ಸಾಕ್ಷಿ ಹೇಳಿಸಿ ವಾಪಸ್ಸು ಸೇಫ್ಟಿಯಾಗಿ ಅವ್ರನ್ನ ಮನೆ ತಲುಪಿಸಿದ ಜವಾಬ್ದಾರಿ ಕೂಡ ಇವಾಗಿರ್ತು. ನೀವು ಯಾವ ಕೇಸಲ್ಲೂ ಅಂದ್ರೆ ಈ ತರ ಮುತುವರ್ಜಿನ ನೀವು ಅಧಿಕಾರಿಗಳು ನಾರ್ಮಲ್ ಆಗಿ ಮಾಡಲ್ಲ. ನಾರ್ಮಲ್ ಆಗಿ ಮಾಡಲ್ಲ. ಈ ಕೇಸಲ್ಲಿ ತುಂಬಾ ಸೆನ್ಸಿಟಿವ್ ಕೇಸ್ ಇರೋದ್ರಿಂದ ಆ ರೀತಿ ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ ಕೇಸಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರ ಏನ್ ಮುತುವರ್ಜಿ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸೂಕ್ತ ಫಲಿತಾಂಶ ಬಂದಿದೆ ಅಂತ ಹೇಳ್ಬೋದು. ನಿಜ. ಮತ್ತೆ ಬರ್ತೇನೆ ಸರ್ ನಿಮ್ಮ ಹತ್ರ, ಇನ್ನಷ್ಟು ಮಾತಾಡೋದಿದೆ. ಒಂದು ಬ್ರೇಕ್ನ ಸಮಯ ಆಗಿದೆ.